ಹಲೋ ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶೋಭಾ ವೆಂಕಟ್ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಈಗ ಸಮಯ ಕರೆಕ್ಟಾಗಿ ಬೆಳಗ್ಗೆ 6:30 ಹಳ್ಳಿ ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ. ರಾತ್ರಿ ಎಲ್ಲ ಫುಲ್ ಮಳೆ ಇತ್ತು. ಬೆಳಗ್ಗೆ ವೆದರ್ ನೋಡಿ ಸ್ವಲ್ಪ ಇವಾಗಷ್ಟೇ ಬಿಸಿಲು ಬರ್ತಾ ಇದೆ. ಇಷ್ಟೊಂದು ಗಂಟೆ ಬಿಸಿಲು ಇರಲಿಲ್ಲ. ಸೂಪರ್ ಅಲ್ವಾ ಹಳ್ಳಿ ಯಾವಾಗ್ಲೂ. ಆಗಲೇ ಟೈಮ್ ಆಯಿತು. ಎಲ್ಲರೂ ಕಾಫಿ ಟೀ ಎಲ್ಲ ಕುಡಿದ್ರು. ಈಗಾಗಲೇ ತಿಂಡಿ ಮಾಡೋಣ, ಏನು ತಿಂಡಿ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಏನು ತಿಂಡಿ ಮಾಡೋದು ಇವತ್ತು? ಫೈನಲ್ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಡಿಸೈಡ್ ಆಗೋಯ್ತು. ಬನ್ನಿ ಮಾಡೋಣ. ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಂದ್ವಿ. ಅದ್ರ ಜೊತೆಗೆ ಬರೀ ಅಕ್ಕಿ ರೊಟ್ಟಿ ಬೇಡ. ಸೊ ಕ್ಯಾರೆಟು, ಸ್ವಲ್ಪ ಸೊಪ್ಪಿತ್ತು. ಸೊ ಆ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಾಗೆ ಇದರಲ್ಲಿ ಯಾವ ಸೊಪ್ಪು ತೊಗೊಂಡಿದ್ದೀನಪ್ಪ ಅಂತಂದರೆ ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇಷ್ಟೇ ತೊಗೊಂಡಿರೋದು ನೋಡಿ. ಸಬ್ಸಿಗೆ ಸೊಪ್ಪು, ಈರುಳ್ಳಿ, ಕ್ಯಾರೆಟು, ಹಸಿಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಉಪ್ಪು, ರವೆ, ಅಕ್ಕಿ ಹಿಟ್ಟು, ಇಷ್ಟನ್ನೆಲ್ಲ ತೊಗೊಂಡು ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬೋದು. ಇಷ್ಟೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನಾನು 1 ಕಪ್ ರವಾಗೆ 1.5 ಕಪ್ಪು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. 2 ಕೂಡ ತೊಗೋಬೋದು. ಅಂದರೆ 1 ಕಪ್ಪು ರವಾಗೆ 2 ಕಪ್ ಅಕ್ಕಿ ಹಿಟ್ಟು ತೊಗೊಂಡ್ರು ತುಂಬ ಚೆನ್ನಾಗಿದೆ. ತುರಿದಿರುವಂಥ ಕ್ಯಾರೆಟ್ ತೊಗೊಂಡಿದ್ದೀನಿ. ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ಲ? ಹಾಗೆ ಕಟ್ ಮಾಡ್ಕೊಂಡಿರುವಂಥ ಫ್ರೆಶ್ ಆಗಿರುವಂಥ ಮನೆ ಹತ್ರನೇ ಬೆಳೆದಿರುವಂಥ ಸೊಪ್ಪು ಅದು. ಈರುಳ್ಳಿ 1 ಕಪ್ ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ. ಖಾರ ಆಗುತ್ತೆ ಮಕ್ಕಳಿಗೆ ಅಂದ್ಬಿಟ್ಟು ಸ್ವಲ್ಪ ಒಂದು 2 ತೊಗೊಂಡಿದ್ದೀನಿ. ಸಣ್ಣಗೆ ಸ್ಮಾಲಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕರಿಬೇವು ಕೂಡ ಅಷ್ಟೇ ಸ್ಮಾಲಾಗಿ ಕಟ್ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಈಗೆಲ್ಲ ಸೇರಿಸಿ ನಾವು 2 ಥರ ಮಾಡ್ಕೋಬೋದು. ಗಟ್ಟಿಯಾಗಿ ಕಲಿಸ್ಕೊತೀನಿ ಅಂತ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊತೀನಿ ಅಂತ ಅಂದರೆ ನಾವು ತಟ್ಕೊಳ್ಳೋ ಲೆವೆಲ್ಗೆ ಮಾಡ್ಕೋಬೋದು. ನನಗೆ ಗಟ್ಟಿಯಾಗಿ ಬೇಡ, ದೋಸೆ ಥರ ನಾವು ಹಾಕ್ಕೋತೀವಿ ಅಂತಂದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೋಬಹುದು. ರವೆ ಹಾಕಿದ್ದೀವಲ್ವ, ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ನೀರು ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀರು ಹಾಕಿ ಕಲಿಸ್ಕೊಳ್ಳಿ. ಇಲ್ಲ ಅಂತಂದರೆ ಒಂದು ಕಡೆ ಹಿಡಿಯುತ್ತೆ, ಒಂದು ಕಡೆ ಹಿಡಿಯಲ್ಲ, ಆ ಥರ ಇರುತ್ತೆ. ಫಸ್ಟು ಇದನ್ನೆಲ್ಲ ಫುಲ್ ಮಿಕ್ಸ್ ಆಗಬೇಕು. ನಾವು ತರಕಾರಿಗಳು ಹಾಕ್ಕೊಂಡಿದ್ದೀವಲ್ಲ ಅದೆಲ್ಲ ಚೆನ್ನಾಗಿ ಪುಡಿ ಆಗೋ ಥರ ಎಲ್ಲ ಮಾಡ್ಕೊಂಡಾದ್ಮೇಲೆ ಹಿಂಗೆ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ರವೆ ಇದೆಯಲ್ಲ, ಸೊ ನೀರು ಜಾಸ್ತಿ ಇರ್ಕೊಳ್ಳುತ್ತೆ. ನಾನು ಯಾವುದೇ ಥರ ಸೋಡಾ ಅದು ಇದು ಏನೂ ಹಾಕಿಲ್ಲ. ರೊಟ್ಟಿ ಅಲ್ವಾ, ಸೊ ನ್ಯಾಚುರಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಟೇಸ್ಟಿಗೋಸ್ಕರ ಕೆಲವೊಬ್ಬರು ಪೌಡ್ರುಗಳೆಲ್ಲ ಹಾಕ್ತಾರೆ. ನಾನೇನು ಹಾಕಿಲ್ಲ. ಸೊ ನಾರ್ಮಲ್ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇಷ್ಟು ಗಟ್ಟಿ ಇತ್ತು ಅಂದರೆ ನೀವು ಒಲೆ ಮೇಲೆ ತಟ್ಕೋಬಹುದು, ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಸ್ವಲ್ಪ ನೀರು ಜಾಸ್ತಿ ಹಾಕೋತೀವಿ ನಾವು ಅಂತ ಅಂದರೆ ದೋಸೆ ಹಿಟ್ಟು ಹಾಕ್ತೀವಲ್ಲ ನಾವು, ಆ ಥರ ಸೌಟ್ ತೊಗೊಂಡು ದೋಸೆ ಹಿಟ್ಟು ಥರನೇ ಹಾಕೋಬೋದು. ನಾನು ತೋರಿಸ್ತೀನಿ. ನಾನು 2 ಥರನೂ ಮಾಡ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಎತ್ತಿಟ್ಕೊಂಡ್ಬಿಟ್ಟು ನಾನು ಬೇಕಾದಾಗ ತಟ್ಕೋಬೋದಲ್ಲ, ಆ ಥರನೂ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಈಗ ಎಕ್ಸ್ಟ್ರಾ ನೀರು ಹಾಕ್ಕೊಂಡಲ್ಲ, ಇದು ದೋಸೆ ಥರ ಆಗುತ್ತೆ. 2 ತೋರಿಸ್ಲಿಕ್ಕೆ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿದೆ. ಚಟ್ನಿ ಇಲ್ಲದೇ ಇದ್ರೂ ಕೂಡ ತಿನ್ಬೋದು ಈ ರೀತಿ. ಆದ್ರೂ ಕಾಯಿ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಇದ್ರ ಜೊತೆ. ಸೊ ಹಂಗಾಗಿ ಕಾಯಿ ಚಟ್ನಿಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀವಿ. ಸೊ ನೋಡಿ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂತು. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದ್ದರೆ ಯಾವುದೇ ಥರ ಚಟ್ನಿ ಪಲ್ಯ ಏನೂ ಬೇಡ, ಮಕ್ಳುಗಳು ಓಡಾಡ್ಕೊಂಡೇ ತಿನ್ಬಿಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಆದ್ರೂ ಬಿಡಬೇಕು, ಏಕೆಂದರೆ ರವೆ ಇದೆಯಲ್ಲ. ಸೊ ಹಾಗಾಗಿ ಒಂದು ಕಡೆ ಇದನ್ನು ಸೈಡ್ಗೆ ಇಟ್ಬಿಟ್ಟು ಇನ್ನು ಕಾಯಿ ಚಟ್ನಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಹುರಿಗಡಲೆ, ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಉಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ, ಮೆಣಸು, ಒಂದೇ ಒಂದು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಹುಣಸೆ ಹಣ್ಣು, ಮೇನು ತೆಂಗಿನಕಾಯಿ, ಇಷ್ಟೇ ಸಾಕು. ಇನ್ನು ಜಾಸ್ತಿ ಏನೂ ಬೇಕಾಗಿಲ್ಲ. ಒಂದು 8 ಐಟಮ್ಸು ಅಲ್ಲ, ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಕಡಲೆಕಾಯಿ ಚಟ್ನಿ ಮಾಡ್ಕೊಳ್ಳೋರು ಕೂಡ ಕಡಲೆಕಾಯಿ ಚಟ್ನಿ ಮಾಡ್ಕೋಬಹುದು. ಗ್ರೀನ್ ಕಲರ್ ಬೇಕು ಅಂತಂದರೆ ಕೊತ್ತಂಬರಿ ಸೊಪ್ಪು ಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಗ್ರೀನ್ ಕಲರ್ ಇರುತ್ತೆ, ಬೇಗನೆ ಕಲರ್ ಹೋಗೋದಿಲ್ಲ. ಟ್ರೈ ಮಾಡಿ ನೋಡಿ. ನಾನು ಮಾಡುವಂಥ ವಿಧಾನ ಇದು. ತುಂಬ ಟೇಸ್ಟಿಯಾಗಿರುತ್ತೆ. ಆ ಗ್ರೀನ್ ಕಲರ್ ಕೂಡ ಬರುತ್ತೆ. ರೆಡಿ ಆಯಿತು ಚಟ್ನಿ.
ತೆಂಗಿನಕಾಯಿ ಚಟ್ನಿ ಜೊತೆ ಅಕ್ಕಿ ದೋಸೆ ಅಥವಾ ಅಕ್ಕಿ ರೊಟ್ಟಿ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಳುಗಳಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ವೀಕ್ಲಿ ಇಲ್ಲಾಂದರೂ 2-3 ಸಾರಿ ಆದರೂ ಮನೇಲಿ ಮಾಡ್ತಾನೆ ಇರ್ತೀವಿ. ಕೇಳಿ ಮಾಡಿಸ್ಕೊತಾರೆ, ಅಷ್ಟು ಚೆನ್ನಾಗಿರುತ್ತೆ. ಓಕೆ, ನಾನು ಒಂದು 10 ನಿಮಿಷ ಇಟ್ಟಿದ್ದೆ ಅಂತ ಹೇಳಿದ್ನಲ್ಲ, ಒಂದು 10 ನಿಮಿಷ ಆದಮೇಲೆ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ ನೋಡಿ. ಸೌಟಲ್ಲಿ ಕೂಡ ದೋಸೆ ಹಾಕ್ಕೊಡ್ತೀವಲ್ಲ ಆ ಥರ ಹಾಕ್ಕೋಬೋದು. ಬೇಡ ಅನ್ನೋರು ನಾನು ಆಗಲೇ ಎತ್ತಿಟ್ಕೊಂಡೆ ಅನ್ನಲ್ಲ, ಆ ಥರ ಮಾಡ್ಕೋಬೋದು. ಒಂದು ಈರುಳ್ಳಿ ಕಟ್ ಮಾಡಿಕೊಂಡು ಅದಕ್ಕೆ ತವಾಗೆ ಎಣ್ಣೆ ಸಾರಿಕೊಂಡು ಅದಕ್ಕೆ ಇವಾಗ ದೋಸೆ ಹಾಕ್ದಂಗೆ ಹಾಕ್ತಾಯಿದ್ದೀನಿ. ಆರಾಮಾಗಿ ಬರುತ್ತೆ. ಇವಾಗ ತೆಳು ಬೇಕು ಅಂದರೆ ನೀವು ಆರಾಮಾಗಿ ಇನ್ನು ಸ್ವಲ್ಪ ತೆಳು ಮಾಡ್ಕೋಬೋದು. ಏಕೆಂದರೆ ನಾವು ರವೆ ಹಾಕಿರೋದ್ರಿಂದ ನಾವು ತವಾಗ ಹಾಕಿದ ತಕ್ಷಣ ನೀರು ಬೇಗ ಹೀರ್ಕೊಂಬಿಡುತ್ತೆ, ಗಟ್ಟಿ ಬಂದುಬಿಡುತ್ತೆ. ಸೇಮ್ ರೊಟ್ಟಿ ನಾವು ಹೇಗೆ ಮಾಡ್ಕೋತೀವಿ ಹಾಗೆಯೇ ತುಂಬ ಸಾಫ್ಟ್ ಇರುತ್ತೆ. ಯಾವುದೇ ಥರ ಸೋಡಾ ಹಾಕ್ತಾರೆ ತುಂಬ ಸಾಫ್ಟಾಗಿ ಮಾಡ್ಕೊಂಡು ತಿನ್ಬೋದು. ಇದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಇದು 2ನೇ 3ನೇದು ಹಾಕ್ತಿರೋದು. ಆದರೂ ತೋರಿಸೋಣ, ಒಂದೇ ಒಂದು ತೋರಿಸ್ತಾರೆ ಮತ್ತು ಚೆನ್ನಾಗಿರುತ್ತೋ ಇಲ್ವೋ ಅನ್ನೋ ಡೌಟ್ ಇರೋರಿಗೆ ಹಾಕಿ ತೋರಿಸ್ತಾ ಇರೋದು. ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ರವೆ ಹಾಕಿರ್ತೀವಲ್ಲ, ಆ ಫ್ಲೇವರ್ಗೂ ಘಮ ಘಮ ಅಂತಿರುತ್ತೆ. ಅಂದರೆ ಸಬ್ಸಿಗೆ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹೀಗೆಲ್ಲ ಹಾಕಿರೋದಕ್ಕೆ ಬೇಯಿಸ್ಬೇಕಾದ್ರೇ ಘಮ ಘಮ ಫ್ಲೇವರ್ ಬರ್ತಾ ಇರುತ್ತೆ. ಹಾಗೆ ಸಾಫ್ಟಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಕೈಯಲ್ಲಿ ಇಟ್ಕೊಂಡು ತೋರಿಸ್ತೀನಿ. ತುಂಬ ಸಾಫ್ಟಾಗಿ ಬರುತ್ತೆ ಮಾತ್ರ. ಟೇಸ್ಟ್ ವೈಸ್ ಅಂತೂ ಕೇಳಲೇಬೇಡಿ. ಸೊ ನೀವು ವಿಡಿಯೋ ನೋಡಿದ್ಮೇಲೆ ಮಾಡ್ಕೊಂಡು ತಿನ್ನಲೇಬೇಕು. ಅಥವಾ ಕಾಮನಾಗಿ ಮಾಡ್ತಿರ್ತಾರೆ ಮನೆಯಲ್ಲೆಲ್ಲ, ಬಟ್ ಇವಾಗಿನ ಟ್ರೆಂಡು ಮಕ್ಕಳುಗಳಿಗೋಸ್ಕರ ಜಾಸ್ತಿನೇ ಇರುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಸಾಫ್ಟಾಗಿ ಬರ್ತಾಯಿದೆ. ಯಾವುದೇ ರೀತಿ ಸೋಡಾ ಗಿಡ ಏನೂ ಹಾಕ್ಕೊಂಡಿಲ್ಲ. ಸೊ ನೀವು ಹಾಕ್ಕೊಂಬೇಡಿ. ಸೋಡಾ ಹಾಕ್ಕೊಂಡ್ರೆ ಜಾಸ್ತಿ ನೀರು ಕುಡಿಸುತ್ತೆ, ನೀರು ಕುಡಿತಾನೆ ಇರಬೇಕು ಅನಿಸುತ್ತೆ. ಸೊ ಹಾಗಾಗಿ ಅಷ್ಟು ಒಳ್ಳೆಯದಲ್ಲ ಸೋಡಾ, ತೇಗ್ ಜಾಸ್ತಿ ಬರ್ತಾ ಇರುತ್ತಲ್ವ. ಸೊ ಬೆಸ್ಟಿದು, ಆರಾಮಾಗಿ ಮಾಡಿಕೊಂಡು ತಿನ್ಬೋದು. ಸೂಪರ್ ಅಲ್ಲ? ಸೊ ಹೇಗಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಅಕ್ಕಿ ರೊಟ್ಟಿ ಮಾಡ್ತೀರಾ ಈ ಥರ ಅಂತ. ತಟ್ಟುತ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ಅನ್ನೋರು ದೋಸೆ ಥರ ಮಾಡ್ಕೊತಿನ್ನೋರು ಈ ಥರ ಮಾಡ್ಕೋಬೋದು. ಸೊ ಎರಡೂ ರೀತಿಯೂ ಮಾಡ್ಕೋಬೋದು. ಸೂಪರಾಗಿರುತ್ತೆ ಟೇಸ್ಟ್ ವೈಸ್ ಅಂತೂ. ಇನ್ನೂ ಸ್ವಲ್ಪ ಡೀ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಎಲ್ಲ ಆಫರ್ಸ್ಗಳು ಹಾಕಿರ್ತಾರೆ ಹಬ್ಬಗಳೆಲ್ಲ ಅಂತಂದ್ಬಿಟ್ಟು. ಸೊ ಸೂಪರಾಗಿರೋ ಆಫರ್ಸ್ಗಳೆಲ್ಲ ಏನೇನೆಲ್ಲ ಆಫರ್ಸ್ ಇದೆ ಬನ್ನಿ ನೋಡೋಣ. ಪ್ರತಿಯೊಂದರಲ್ಲೂ ಕೂಡ ಆಫರ್ಸ್ ಇದೆ ನೋಡಿ. ನಾನು ಸರ್ಫ್ ಎಕ್ಸೆಲ್ ತೊಗೋತಾ ಇದ್ದೀನಿ. 4 ಲೀಟರ್ಸ್ದು ನಾನು ಬೈ ಮಾಡಿದೆ, ಏಕೆಂದರೆ ಅಷ್ಟು ಚೆನ್ನಾಗಿದೆ ಆಫರ್ಸ್ಗಳೆಲ್ಲ. ಎಲ್ಲದರಲ್ಲೂ 134, 70, 200ವರೆಗೂ ಕಮ್ಮಿ ಇದೆ. 180, 220 ರುಪೀಸ್ ಆಫ್. ಲೈಕ್ ಈ ಥರ ತುಂಬಾ ಚೆನ್ನಾಗಿದೆ. ಬರೀ ಒಂದು ಕಡೆ ಮಾತ್ರ ಅಲ್ಲ, ಎಲ್ಲ ಕಡೆ ಆಲ್ಮೋಸ್ಟ್ ಚೆನ್ನಾಗಿದೆ ನೋಡಿ. ನಾನು ಆಫರ್ಸ್ ಚೆನ್ನಾಗಿದೆ ಅಂತ ಹೇಳಿ 4 ಲೀಟರ್ಸ್ದೇ ಬೈ ಮಾಡಿದೆ. ಮತ್ತು ಆಯಿಲಲ್ಲೂ ಅಷ್ಟೇ, ಸನ್ಫ್ಯೂರ್ ಆಯಿಲು ಅದರಲ್ಲೂ ಕೂಡ ಆಫರ್ಸ್ ಇದೆ. ಗೀಯಲ್ಲಿ ಆಫರ್ಸ್ ಇದೆ. ಏನು ತೊಗೊಂಡ್ರೂ ಆಫರ್ಸ್ ಇಲ್ಲ ಅನ್ನೋಂಗಿಲ್ಲ. ಸೂಪರಾಗಿ ಆಫರ್ಸ್ಗಳನ್ನ ಕೊಟ್ಟಿದ್ದಾರೆ ಈ ಸರಿ ಅಂತ ಅನ್ಬೇಕು ಡಿ ಮಾರ್ಟಲ್ಲಿ. ಸೊ ಯಾರೆಲ್ಲ ತೊಗೊಂಡಿಲ್ಲ ಬೇಗ ಬೇಗ ಹೋಗಿ ವಿಸಿಟ್ ಮಾಡಿ ಡಿ ಮಾರ್ಟ್ಗೆ. ನೋಡಿ ಎಷ್ಟು ಚೆನ್ನಾಗಿದೆ ಆಫರ್ಸ್ಗಳಂತೂ. ಒಂದೊಂದು ಬ್ರ್ಯಾಂಡಲ್ಲೂ ಒಂದೊಂದು ಆಫರ್ಸ್ಗಳಿದೆ. ಸೊ ವರ್ತಿದೆ ಅಂತ ಹೇಳ್ಬೋದು. ನಾನು ಒಂದು 7,000 to 8,000ವರೆಗೂ ಬೈ ಮಾಡಿದೆ. ಅಷ್ಟಕ್ಕೆಲ್ಲ ಆಗಿತ್ತು ಒಂದು 2,000ವರೆಗೂ ಕಮ್ಮಿ ಆಗಿದೆ. ಅಂದರೆ ಒಂದು 2,000 ಆದ್ರೂ ಸೇವ್ ಮಾಡಿದ್ದೀನಿ ಅಂತ ಅನ್ನಿಸ್ತು. ಸೊ ಪ್ರತಿಯೊಂದ್ರೂ ತೊಗೊಂಡಿದ್ದೀನಿ ನೋಡಿ, ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಆಫರ್ಸ್ ಪ್ರತಿಯೊಂದ್ರ ಮೇಲೆ. ಡಿಶ್ ವಾಶ್ ಬಾರಿಂದ ಹಿಡ್ದು ಡಿಶ್ ವಾಶ್ ಜೆಲ್ಲಿಂದ ಹಿಡ್ದು ಎಲ್ಲದರಲ್ಲೂ ಆಫರ್ಸ್ ಇದೆ. ತುಂಬ ಚೆನ್ನಾಗಿದೆ ಆಫರ್ಸ್ಗಳಂತೂ. ಆಯಿಲಲ್ಲೂ ಅಷ್ಟೇ, ನಾನು ಇಷ್ಟು ಯಾವಾಗಲೂ ನೋಡಿರಲಿಲ್ಲ ಇಷ್ಟು ಆಫರ್ಸ್ ಕೊಟ್ಟಿರುವಂಥದ್ದು. ಸೊ ಸೂಪರ್ ಅಂತಲೇ ಹೇಳ್ಬೋದು ಈ ಸಾರಿ. ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಆಫರ್ಸ್ಗಳೆಲ್ಲ. ಸೊ ಯಾರೆಲ್ಲ ಡಿ ಮಾರ್ಟಲ್ಲಿ ಬೈ ಮಾಡ್ತೀರಾ ನೋಡಿ, ಬೈ 1 get 1 ಆಫರ್ ಕೂಡ ಇದೆ. ಇದು ಆಲ್ಮೋಸ್ಟ್ ಇಲ್ಲೆಲ್ಲ ವಿಡಿಯೋ ಮಾಡಬೇಡಿ ಅಂತ ಅಂತಿದ್ರು. ಅವ್ರ ಪರ್ಮಿಷನ್ ತೊಗೊಂಡು ಒಂದು 5 ನಿಮಿಷ ಮಾಡಿಕೊಂಡೆ ಅಷ್ಟೇ. ಸೊ ಆಫರ್ಸ್ಗಳು ತುಂಬ ಚೆನ್ನಾಗಿದೆ ಮಾತ್ರ. ಎಲ್ಲಿ ನೋಡಿ ಬೈ 1 get 1 ಆಫರ್ಸ್ಗಳಿದೆ. ಎಷ್ಟೋ ಪ್ರಾಡಕ್ಟ್ ಮೇಲಿದೆ ಬೈ 1 get 1. ಆಯಿಲ್ಗಳಲ್ಲೂ ಅಷ್ಟೇ 140, 150 ಈ ಥರ ಎಲ್ಲ ಕಮ್ಮಿ ಇದೆ. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟೊಂದು ಆಫರ್ಸ್ಗಳಿದೆ ಅಲ್ಲ. ನನಗಂತೂ ನೋಡಿ ಫುಲ್ ಖುಷಿಯಾಯಿತು. ಡ್ರೈ ಫ್ರೂಟ್ಸಿಂದ, ಆಯಿಲಿಂದ ಹಿಡಿದು, ಬಿಸ್ಕೆಟ್ಸಿಂದ ಹಿಡಿದು
ಎಲ್ಲದರಲ್ಲೂ ಕೂಡ ಆಫರ್ಸ್ ಇದೆ, ತುಂಬಾ ಚೆನ್ನಾಗಿದೆ. ಒಂದೊಂದು ಪ್ರಾಡಕ್ಟಲ್ಲ ಅಟ್ಲೀಸ್ಟ್ 180 ಇವಾಗ 150 ಅಂದರೆ ಒಂದು 30 ರೂಪಾಯಿ ಆದರೂ ಸೇವ್ ಆಗುತ್ತಲ್ವಾ. ನೋಡಿ, ಡ್ರೈ ಫ್ರೂಟ್ಸ್ಗಳಲ್ಲಿ ಆಫರ್ಸ್ ಇರುವಂಥದ್ದು. ಒಂದೊಂದು ಪ್ರಾಡಕ್ಟಲ್ಲಿ ನಾರ್ಮಲ್ ಡೇಸ್ಗೆ ಹೋದಾಗ ಅಥವಾ ಆಫರ್ಸ್ ಇದ್ದಾಗ ಒಂದು 30-40 ರೂಪಾಯಿ ಒಂದೊಂದು ಪ್ರಾಡಕ್ಟಲ್ಲಿ ಕಮ್ಮಿ ಆಗಿರುತ್ತೆ. ಕನ್ಫ್ಯೂಸ್ ಆಗಿಬಿಡಿ, ಯಾವುದಿದು ಏನಿದು ಇಷ್ಟೊಂದು 55 ರೂಪೀಸ್ ಕಮ್ಮಿ ಆಗುತ್ತಾ ಅಂತ. ಹೌದು, ಅಲ್ಲಿ ಪ್ರೈಸಸ್ಗಳು ಹಾಕಿರ್ತಾರೆ, ನೋಡ್ಕೊಂಡು ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಕಮ್ಮಿ ವ್ಯಾಲ್ಯೂ ಇದೆ ಅಂತಲೇ ಹೇಳ್ಬೋದು. ಇದಕ್ಕೆ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಸಿಕ್ಕಿದ್ನೆಲ್ಲನೂ ಮನೆಗೆ ಏನು ಬೇಕೋ ಅದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ನಾವಂತೂ. ನಾವು ಡಿಮಾರ್ಟ್ ಒಳಗಡೆ ಹೋಗ್ತಾ ಇದ್ದೀವಿ, ಎಂಟ್ರಿ ಕೊಟ್ಟಿವಿ ಅಂದ ತಕ್ಷಣ ಸಿಗೋದಲ್ಲಿ ಬಿಸ್ಕೆಟ್ಸ್ಗಳು, ಸೊ ಕಾಫಿ ಪೌಡರ್ಸು ಲೈಕ್ ಈ ಥರ ಸಿಗುತ್ತೆ. ಪ್ರತಿಯೊಂದು ಪ್ರಾಡಕ್ಟಲ್ಲೂ 3-4 ರೂಪಾಯಿ 5 ರೂಪಾಯಿ ಈ ಥರ ಸೇವ್ ಆಗುತ್ತೆ. ಅಂದರೆ MRP ಮೇಲೆ MRP ಎಷ್ಟಿರುತ್ತೆ, ಅದರಲ್ಲಿ ಡಿಮಾರ್ಟ್ ಪ್ರೈಸ್ ಎಷ್ಟಿರುತ್ತೆ ಅಂತ ಕೊಟ್ಟಿರ್ತಾರೆ ನೋಡಿ, ಕನ್ಫ್ಯೂಸ್ ಆಗಬೇಡಿ. ಬಟ್ ಪ್ರತಿಯೊಂದರಲ್ಲೂ ಇದೆ ಅಂತ ಹೇಳ್ಬೋದು. ಇದೆಲ್ಲ ಬಿಸ್ಕೆಟ್ಸ್ ಇದೆ, ಬಿಸ್ಕೆಟ್ಸ್ಗಳಲ್ಲೂ ಇದೆ. ತುಂಬ ಒಂದೊಂದು ಪ್ರಾಡಕ್ಟಲ್ಲೂ ಕೂಡ ಇದೆ. ಲೇಸ್ ಇರ್ಬೋದು, ಬಿಸ್ಕೆಟ್ಸ್ ಇರ್ಬೋದು, ರೇಷನ್ಸ್ ಇರ್ಬೋದು, ತುಂಬ ಚೆನ್ನಾಗಿದೆ. ಅಷ್ಟು ಬೇಗ ಖಾಲಿ ಆಗ್ತಾಯಿತ್ತು. ನಾನು ನೋಡ್ತಿದ್ದಂಗೆ ಪಾಪ ಅಲ್ಲಿರೋ ಸ್ಟಾಫ್ಗಳೆಲ್ಲ ಹಾಕ್ತಾನೆ ಇರ್ತಾಯಿದ್ರು, ಬೇಗ ಬೇಗ ಖಾಲಿ ಆಗ್ತಾಯಿತ್ತು. ಸೊ ಚೆನ್ನಾಗಿ ಸೇಲ್ ಆಗುತ್ತೆ. ಹಾಗೆ ಆಫರ್ಸ್ ಚೆನ್ನಾಗಿರೋ ಕಾರಣ ಚೆನ್ನಾಗಿ ಸೇಲ್ ಆಗುತ್ತೆ. ಕ್ವಾಲಿಟಿ ವೈಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಹೇಳ್ಬೋದು. ನಾವು ಬೇರೆ ಕಡೆ ತೊಗೊಂಡು ಬಂದಾಗ ಮತ್ತು ಇನ್ ಕೇಸ್ ಏನಾದ್ರೂ ಅದನ್ನು ನಮ್ಗೆ ಇಷ್ಟ ಆಗಲಿಲ್ಲ, ನಾವು ಅದನ್ನು ರಿಪ್ಲೇಸ್ ಮಾಡಬೇಕು, ಬೇಡ ವಾಪಸ್ ಮಾಡ್ತೀವಿ ಅದನ್ನು ಕೂಡ ಬೇರೆ ಕೌಂಟರ್ ಇರುತ್ತೆ, ಅಲ್ಲಿ ತೊಗೊಂಡೋಗಿ ಮಾಡ್ಕೋಬೋದು. ಸೊ ಚೆನ್ನಾಗಿದೆ, ಗುಡ್ ಅಂತ ಹೇಳ್ಬೋದು. ನಾವೊಂದು 10,000 ಬೈ ಮಾಡಿದ್ದೀವಿ ಅಂತಂದ್ರೂ ಒಂದು 2,000 ರೂಪಾಯಿ ಆದರೂ ನನಗೆ ಸೇವ್ ಮಾಡಿದ್ದೀನಿ. ಪ್ರತಿಯೊಂದರಲ್ಲೂ ತುಂಬಾ ಚೆನ್ನಾಗಿದೆ. ಖುಷಿ ಆಯಿತು ನನಗಂತೂ ಈ ಸರಿ ನೋಡಿ. ಸೊ ಯಾರೆಲ್ಲ ಶಾಪಿಂಗ್ ಮಾಡಿಲ್ಲ, ಬೇಗ ಬೇಗ ಹೋಗಿ ಶಾಪಿಂಗ್ ಮಾಡಿ. ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಈ ಸರಿ ಎಲ್ಲ. ಎಷ್ಟೊಂದು ಪ್ರಾಡಕ್ಟ್ಗಳು ಸಿಗಲೇ ಇಲ್ಲ, ಆಫರ್ಸ್ ಅಷ್ಟಿತ್ತು, ಜನನೂ ಅಷ್ಟಿದ್ರು. ಅಂದರೆ ಸಂಡೇ ಅಲ್ಲ ನಾನು ಹೋಗಿದ್ದು, ಆ್ಯಕ್ಚುಲಿ ಸಂಡೇ ಹೋದಾಗ ಮಾತ್ರ ತುಂಬ ಕ್ರೌಡ್ ಇರುತ್ತೆ ಹಾಗೆ ಹೀಗೆ ಅಂತ ನಾನು ಸಂಡೇ ಹೋಗಿರಲಿಲ್ಲ. ನಾನು ಹೋಗಿದ್ದು ಬುಧವಾರ. ಬಟ್ ಬುಧವಾರನೂ ಕೂಡ ನೋಡಿ ಇಷ್ಟೊಂದು ಜನ ಕ್ರೌಡ್ ಇದ್ದಾರೆ. ಅಂದರೆ ಆಫರ್ಸ್ಗಳು ಜಾಸ್ತಿ ಜನ ಹೇಳ್ತಿದ್ದಾರೆ. ಈ ಸರಿ ಬೈ ಮಾಡ್ತಿದ್ದವರೆಲ್ಲ ಮಾತಾಡ್ತಿದ್ದು, ಈ ಸರಿ ತುಂಬ ಚೆನ್ನಾಗಿದೆ ಅಲ್ವಾ ಆಫರ್ಸ್ಗಳು ಅಂತಲೇ. ಸೊ ಬೇಗ ಬೇಗ ಹೋಗಿ ಎಲ್ಲ ಪ್ರಾಡಕ್ಟ್ ಖಾಲಿಯಾಗೋಕ್ಕಿಂತ ಮುಂಚೆ ಹೋಗಿ ಬೈ ಮಾಡಿ. ಆಫರ್ಸ್ಗಳಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ತೋರಿಸ್ತಾನೆ ಇದ್ದೀನಿ ನಿಮಗೆ ಯಾವ ಥರ ಎಲ್ಲ ಆಫರ್ಸ್ ಇದೆ ಅಂತ. ನೋಡಿ, ಸ್ಟಾಫ್ಸ್ ಎಲ್ಲ ಅಲ್ಲಿದ್ದಲ್ಲೇ ಹಾಕ್ತಾಯಿದ್ದಾರೆ, ಹಾಗೆ ಖಾಲಿ ಆಗ್ತಾಯಿದೆ. ಸೊ ತುಂಬ ಚೆನ್ನಾಗಿದೆ. ಇಷ್ಟೇ ಅಲ್ಲ, ಮೇಲುಗಡೆ ಫಸ್ಟ್ ಫ್ಲೋರಲ್ಲಂತೂ ಬಟ್ಟೆಗಳು ಸೂಪರಾಗಿ ಆಫರ್ ಹಾಕಿದ್ದಾರೆ. ಬಟ್ಟೆಗಳಂತೂ ಸಿಕ್ಕಾಪಟ್ಟೆ ಕಣ್ಣಿಗೆ ಚೆನ್ನಾಗಿ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿದೆ. ಇನ್ನು ಬೇರೆ ಬೇರೆ ಪ್ರಾಡಕ್ಟ್ಗಳಿರ್ಬೋದು, ಪಾತ್ರೆಗಳಿರ್ಬೋದು, ಅದರಲ್ಲೂ ಕುಕ್ಕರ್ಸ್ಗಳಿರ್ಬೋದು, ಗ್ಯಾಸ್ಗಳು, ಇದ್ರ ಮೇಲೂ ಕೂಡ ಆಫರ್ಸ್ ಇದೆ. ಸೊ ತಗೊಂಡು ಫೈನಲ್ ಹೆಂಗೋ ಹೊರಗಡೆ ಬಂದ್ವಿ. ಯಾರೆಲ್ಲ ಮಿಸ್ ಮಾಡ್ಕೋಬೇಡಿ, ಹೋಗಿ ಬೈ ಮಾಡಿ. ಸೊ ನಾನು ಸಿಗ್ತೀನಿ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆ. ಬಾಯ್ ಎಲ್ಲರಿಗೂ.